ರಾಜ್ಯ ಸರ್ಕಾರ ಹೇಗಾಗಿದೆ ಅಂತಂದ್ರೆ ಕುಣಿಯೋಕೆ ಬರದೇ ಇದ್ರೆ ನೆಲಾಡೊಂಕು ಅಂತಾರಲ್ಲ, ಹಂಗಾಗಿದೆ. ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿಮಂಡಲದವರೆಗೂ ಕೂಡ ಇರ್ಲಾರ್ದಿರುವೆ ಬಿಟ್ಕೊಳ್ಳೋದು ಒಂದ್ ಕಡೆಗೆ, ಇನ್ನೊಂದು ಕುಣಿಯೋಕೆ ಬರದೇ ಇದ್ರೆ ನೆಲಾಡೊಂಕು ಅನ್ನುವಂಥದ್ದು. ಇವ್ರು ಕಡ್ದು ಗುಡ್ಡೆ ಹಾಕಕ್ಕೆ ಏನೂ ಆಗ್ತಿಲ್ಲ. ಬಟ್ ಆಗೋ ವಿಚಾರಗಳಿಗೆ ಮಾತ್ರ ಇವ್ರಿಗೆ ಆಕ್ರೋಶ ಮಾತ್ರ ಆಹಾಹಾ ಏನ್ ಬರುತ್ತೆ. ಯಾವ ಮಾದರಿಯನ್ನ ಇಡ್ತಾ ಇದ್ದೀರಿ ನೀವು ರಾಜ್ಯಕ್ಕೆ? ಏನ್ ಮಾಡ್ಬೇಕು ಅಂತ ಇದ್ದೀರಾ ಈ ರಾಜ್ಯವನ್ನ? ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳದ್ದು ಇದೆಂಥ ವರ್ತನೆ ಅಂತ ವೇದಿಕೆಯ ಮೇಲೇನೆ ಬಹಿರಂಗವಾಗಿ ಒಬ್ಬ ಯೂನಿಫಾರ್ಮ್ ನಲ್ಲಿರುವಂತ ಪೊಲೀಸ್ ಆಫೀಸರ್ ಮೇಲೆ ಕೈ ಎತ್ತುವ ಮಟ್ಟಕ್ಕೆ ಒಬ್ಬ ಮುಖ್ಯಮಂತ್ರಿ ಹೋಗ್ತಾರೆ ಅಂತಂದ್ರೆ ಸಂವಿಧಾನದ ಬಗ್ಗೆ ಮಾತನಾಡಕ್ಕೆ ನಿಮಗೆ ಯಾವ ರೀತಿಯಾದಂತ ನೈತಿಕತೆ ಇದೆ? ಆ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳೋಕೆ ನಿಮಗೆ ಯಾವ ರೀತಿಯಾದಂತ ನೈತಿಕತೆ ಇದೆ ಅಂತ ಗೂಂಡಾವರ್ತನೆಯನ್ನ ಮಾಡುವಂತ ರೀತಿಯ ವೇದಿಕೆಯ ಮೇಲೆ ಹೀಗೆ ಇರ್ತೀರಾ ಅಂತಂದ್ರೆ ಇನ್ನು 4 ಗೋಡೆಗಳ ಮಧ್ಯೆ ಆಫೀಸರ್ಸ್ ಗಳನ್ನ ಇನ್ನು ಯಾವ ರೀತಿಯಾಗಿ ನಡೆಸ್ಕೊಳ್ತೀರಾ ನೀವು? ಯಾವ ರೀತಿಯಾಗಿ ನಡೆಸ್ಕೊಳ್ತೀರಾ? ಇಟ್ ಶೋಸ್ ಯುವರ್ ಆರೋಗೆಂಟ್. ನಿಮ್ಮ ವರ್ತನೆಗಳನ್ನ ತೋರಿಸುತ್ತೆ, ನಿಮ್ಮ ಮನಸ್ಥಿತಿಯನ್ನ ತೋರಿಸುತ್ತೆ. ನೋಡಿ, ಅಲ್ಲಿ ಕೈ ಮಾಡೋ ಮಟ್ಟಕ್ಕೆ ಹೋಗ್ತೀರಾ. ಅದು ವೇದಿಕೆಯ ಮೇಲೆ ಇದ್ದಾಗ ಒಬ್ಬ ಯೂನಿಫಾರ್ಮ್ ಮೇಲಿರುವಂತವ್ರು. ಮಾನ್ಯ ಪೊಲೀಸರಿಗೆ ನಾವು ಒಂದೊಂದು ಕೇಳಬೇಕು, ಬೇರೆ ಯಾರಾದ್ರೂ ನಿಮ್ಮ ಯೂನಿಫಾರ್ಮ್ ಅನ್ನ ಈ ರೀತಿಯಾಗಿ ಕೈ ಎತ್ತೋಕೋ ಅಥವಾ ನಿಮ್ಮ ಯೂನಿಫಾರ್ಮ್ ಅನ್ನ ಮುಟ್ಟೋಕೆ ಬಂದ್ರೆ ಏನ್ ಮಾಡ್ತೀರಾ? ನಿಮಗೆ ಅವಕಾಶ ಇದೆ ಕೇಸ್ ಹಾಕಕ್ಕೆ. ನೋಡೋಣ, ಹಾಕಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹಾಕಿ. ಈಗ ನೋಡೋಣ ಕೇಸ್. ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಇಲ್ಲಿ ಯಾವನವನು ಲೇ ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ. ಬೋಲೋ ಭಾರತ್ ಮಾತಾ. ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಇಲ್ಲಿ ಯಾವನವನು ಲೇ ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವಿರುವಂಥ ಜಾಗದಲ್ಲಿ, ನೀವು ಕೂತಿರುವಂಥ ಜಾಗಕ್ಕೆ ತುಂಬ ತಾಳ್ಮೆ ಇರಬೇಕು. ತಾಳ್ಮೆಯನ್ನು ಹಾಳು ಮಾಡಿಕೊಳ್ಳೋದಲ್ಲ. ಈ ರಾಜ್ಯದಲ್ಲಿ ನೀವು ಒಬ್ಬ ಜನಪ್ರತಿನಿಧಿಯಾಗಿ, ಈ ರಾಜ್ಯದ ಜನರ ಪ್ರತಿನಿಧಿಯಾಗಿರೋರು ನೀವು. ಯಾರೋ ಅವನು SP ಅನ್ನುವ ಮಟ್ಟಕ್ಕೆ ನೀವು ಏಕವಚನ ಪ್ರಯೋಗ ಮಾಡ್ತೀರಾ. ನಾಳೆ ಯಾರಾದರೂ ಯಾವನೋ ಅವನು ಮುಖ್ಯಮಂತ್ರಿ ಅಂತ ನಿಮ್ಮನ್ನ ಯಾರಾದರೂ ಸಂಬೋಧಿಸಿದ್ರೆ ಹೇಗಿರುತ್ತೆ? ವೇದಿಕೆಗೆ ಬರ್ತಾ ಇದ್ದಂತೆ ಕೈ ಎತ್ತುವ ಮಟ್ಟಕ್ಕೆ ಹೋಗ್ತೀರಾ. ನಾಳೆ ನೀವು ಏನೋ ಕೆಲಸ ಮಾಡಿಕೊಟ್ಟಿಲ್ಲ ಅಂತೇಳಿ ಯಾರಾದರೂ ಸಾರ್ವಜನಿಕ ಒಬ್ಬ ನಿಮ್ಮ ಮೇಲೆ ಕೈ ಎತ್ತಿದ್ರೆ ಏನಿರುತ್ತೆ ಪರಿಸ್ಥಿತಿ? ಮಾನ ಮರ್ಯಾದೆ ಇರುತ್ತಾ ನಿಮಗೆ? ನಿಮ್ಗೆ ಹೋಗ್ಲಿ ಆ ಗೌರವ. ನೀವು ಕುರ್ಚಿ ಕೂತಿದ್ರಲ್ಲ, ಆ ಕುರ್ಚಿಗಾದ್ರೂ ಗೌರವ ಇರುತ್ತಾ? ಕನಿಷ್ಠ ಜ್ಞಾನ ಬೇಡವಾ ನಿಮಗೆ? ನಾನು ಯಾವ ಪೊಸಿಷನ್ ಅಲ್ಲಿ ಇದ್ದೀನಿ, ಹೇಗೆ ತಾಳ್ಮೆ, ಯಾವ ರೀತಿಯಾದಂತ ಈ ಸಂದರ್ಭಗಳೇ ನಿಮ್ಮ ಸಂಯಮ ಏನು ಅನ್ನೋದನ್ನ ತೋರಿಸೋದು. ಈ ಸಂದರ್ಭಗಳೇ ನಿಮ್ಮ ತಾಳ್ಮೆ ಏನು ಅನ್ನೋದನ್ನ ಪ್ರೂವ್ ಮಾಡೋಕ್ಕಾಗೋದು.